ನಮ್ಗೆಲ್ಲರಲ್ಲೂ ಕೂಡ ಆಸೆ ಅನ್ನೋದು ಹೇಗೆ ಸಹಜವೋ, ಡಿಸೈರ್, ಫಿಯರ್ ಕೂಡ ಅಷ್ಟೇ ಸಹಜ. ಈ ಡಿಸೈರ್ ಆ್ಯಂಡ್ ಫಿಯರ್ ಎರಡೂ ಅದು ಒಟ್ಟಿಗೆನೇ ಇರುತ್ತದೆ. ಡಿಸೈರ್ ಅಂದಾಗ ಆಸೆ ಅಂತಲ್ಲ, ಬರೀ ಆಸೆ ಅಂತ ಮೀನಿಂಗ್ ಅಲ್ಲ, ಅದು ಕಾಮ, ಅದು ಮೋಹ. ಅದರಲ್ಲಿ 6 ಗುಣನೂ ಇರುತ್ತೆ ಆ ಡಿಸೈರ್ ಅನ್ನೋದ್ರಲ್ಲಿ. ಅದು ಎಲ್ಲಿರುತ್ತೋ ಅದರಲ್ಲಿ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ, ಅದೆಷ್ಟು ನಮ್ಮಲ್ಲಿ ಕ್ರೋಧ ತೊಗೊಂಬರುತ್ತೆ, ಎಷ್ಟು ಮಾತ್ಸರ್ಯ ತರುತ್ತೆ. ಈ ಆಸೆ ಅನ್ನೋದು ಎಷ್ಟಿರುತ್ತೆ ಅಷ್ಟೂ ಪಡ್ಕೊಳ್ಬೇಕು ಅಂತ ಎಷ್ಟಿರುತ್ತೆ, ಹಾಗೆ ಕಳ್ಕೊಳ್ಳೋ ಭಯ ಇರುತ್ತಲ್ಲ, ಆ ಫಿಯರು ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಫಿಯರ್ ಆಫ್ ಲೂಸಿಂಗ್, ಅದು ಮೂಲನೇ ಅದು ಡೆತ್ ಅಂತ ಹೇಳ್ತಾರೆ. ಮರಣ ಅನ್ನೋದೇನೆ ಎಲ್ಲ ಭಯಕ್ಕೂ ಮೂಲ. ದ ರೂಟ್ ಕಾಸ್ ಆಫ್ ದಿ ಫಿಯರ್ ಈಸ್ ಡೆತ್ ಅಂತ. ಈ ಭಯ ಯಾಕೆ ಅಂದರೆ ಅನ್ನೋನ್. ಡೆತ್ ಈಸ್ ಅನ್ನೋನ್. ಸಾಯ್ತೀವಿ ಅಂತ ಗೊತ್ತು, ಆದರೆ ಸತ್ತ ಮೇಲೆ ಏನಾಗುತ್ತೋ, ಸಾವು ಯಾವಾಗ ಬರುತ್ತೋ ಗೊತ್ತಿಲ್ಲ. ನೋನ್ ಡೆತ್ ಬಟ್ ಇಟ್ ಈಸ್ ಅನ್ನೋನ್, ಅನ್ಸರ್ಟನ್. ಅದಕ್ಕೆ ಹುಟ್ಟು ಕೂಡ ಹೇಗೆ ನಾವು ಅದನ್ನ ಸೆಲೆಬ್ರೇಟ್ ಮಾಡಿಬಿಡ್ತೀವಿ. ಆ ಹುಟ್ಟಿನ ಆ ಮೂಲಕ್ಕೆ ಹೋದರೆ ಅದು ಕಾರಣ ಮೊಬ್ಬೆ ಏನೋ ಹೇಳ್ಬೋದು. ಒಂದು ಮುಸ್ಕೊಂಡೇ ಇದೆ. ಹುಟ್ಟಿನ ಮತ್ತು ಅಳಿವುಗಳ ಮೂಲ ಮಬ್ಬೆ. ಹೇಗೆ ಸಾವು ಒಂದು ರಹಸ್ಯವೋ, ಹುಟ್ಟು ಒಂದು ರಹಸ್ಯವೇ. ಹುಟ್ಟಿಂದ ಪುನಃ ಸಾವು, ಸಾವಿಂದ ಹುಟ್ಟು, ಅದರಿಂದ ಎರಡಕ್ಕೂ ಏನೋ ರಹಸ್ಯ ಕನೆಕ್ಷನ್ ಇದೆ. ಮುಸುಕುವುದು ಹುಟ್ಟಳಿವುಗಳ ಕಾರಣ ಮಬ್ಬು ಮುಸುಕು. ಆ ಮುಸುಕಿನಲ್ಲಿ ಹುದುಗಿದೆ. ಹಾಗೇನೆ ನಮ್ಮಲ್ಲಿ ಬರುವ ಆಸೆಗಳು, ಅದರ ಮೂಲವೂ ಕೂಡ ಹುದುಗಿದೆ. ಫಿಯರ್ ಮೂಲನೂ ಒಳಗೆ ಹುದುಗಿದೆ, ಡಿಸೈರ್ ಮೂಲನೂ ಒಳಗೆ ಹುದುಗಿದೆ. ಎಲ್ಲಿವರೆಗೂ ನಾವು ಮೇಲ್ಮೇಲೆ ಎಮೋಷನ್ನಲ್ಲೇ ಇರ್ತೀವೋ ಆವಾಗ ನಮಗೆ ಈ 6 ಗುಣಗಳು, ಶತ್ರುಗಳು, ಇದು ನಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೆ ಅಂತ ಅನಿಸುತ್ತೆ. ಆದರೆ ಆ ಶತ್ರುಗಳು ನಮ್ಮೊಳಗೇನೆ ನಾವು ಅದನ್ನು ಕಡ್ದಾಗ, ಈ ಸಮುದ್ರ ಕಡ್ದಂಗೆ ಮಂಥನ ಆದಾಗ ಆ ಒಳಗಡೆ ಡೈ ಹೊಡಿಬೇಕು ಅಂತಾರೆ, ಡೀಪಾಗಿ ಡೈವ್ ಇನ್. ಆಗ ನಾವು ಈ ಮೋಹ, ಮಮತೆ ಇವೆಲ್ಲ ಅಪೋಸಿಟ್ಸ್. ಈ 6 ಗುಣಕ್ಕೂ ಅಪೋಸಿಟ್ ಇದೆ. ಆ ಎರಡಕ್ಕೂ ಮೀರಿದ್ದು ಒಳಗಡೆ ಇದೆ. ಅದು ಹುದುಗಿದೆ ಒಳಗಡೆ. ಮುಸುಕುವುದು ಹುಟ್ಟಳಿವುಗಳ ಕಾರಣ ಮಬ್ಬು, ಮುಸುಕಿನಲ್ಲಿ ಹುದುಗಿಯುವುದು ಮೋಹ ಮೂಲಗಳು. ಹೇಗೆ ಕತ್ತಲು ಆವರಿಸ್ಕೊಂಡು ಬಿಟ್ಟಾಗ ಸೂರ್ಯನ ಹುಟ್ಟು ಕೂಡ ರಹಸ್ಯ, ಚಂದ್ರನ ಹುಟ್ಟು ರಹಸ್ಯ. ನಿಶಿ ಮುಚ್ಚಿಹುದು ದಿನಪ ಚಂದಿರರ ಹುಟ್ಟೆಡೆಯ. ಹುಟ್ಟು ಮತ್ತು ಮುಳುಗೋದು ಎರಡೂ ಮುಚ್ಕೊಂಬಿಟ್ಟಿದೆ ಕತ್ಲು. ಎಲ್ಲಿ ಹೋಗುತ್ತೋ ಅದು ಗೊತ್ತಿಲ್ಲ, ಇದ್ದಕ್ಕಿದಂಗೆ ಕಾಣಿಸ್ಕೊಳ್ಳುತ್ತೆ. ಸೂರ್ಯ ಹುಟ್ಟುತ್ತಾನೆ, ಮುಳುಗ್ತಾನೆ. ಹಾಗೇನೆ ನಮ್ಮ ರಹಸ್ಯವೂ ಕೂಡ. ಈ ಜೀವ ಒಂಥರ ಪಲ್ಸೇಟಿಂಗ್ ಆರಿಜಿನ್ ಅಂತ ಹೇಳ್ತಾರೆ. ನಮ್ಮ ಒಳಗಡೆ ಯಾವಾಗಲೂ ಮಿಸುಕಾಡುವ ರಹಸ್ಯವೇ ನಾವು. ಮಿಸುಕಾಡೋ ರಹಸ್ಯ ನಾವು. ನಾನು ಅನ್ನೋದು ಮಿಸುಕಾಡೋ ರಹಸ್ಯ. ಮುಸುಕಿವುದು ಹುಟ್ಟಳಿವುಗಳ ಕಾರಣವ ಮಬ್ಬು, ಮುಸುಕಿನಲ್ಲಿ ಹುದುಗಿಯುವುದು ಮೋಹ ಮೂಲಗಳು. ನಿಶಿ ಮುಚ್ಚಿಹುದು ದಿನಪ ಅಂದರೆ ಸೂರ್ಯ, ಚಂದಿರರ ಹುಟ್ಟೆಡೆಯ ಮಿಸುಕುವ ರಹಸ್ಯ ನೀ ಮಂಕುತಿಮ್ಮ. ಒಂದೊಂದು ಸತಿ ಆಯಿತು ರಹಸ್ಯ ಭೇದಿಸೋಣ, ನೋಡೋಣ ಅಂತ ಕೂತ್ಕೊಂಡಾಗ ನಮ್ಮ ಹಿಂದಿನ ಜನ್ಮದ ಎಷ್ಟೋ ಅಭೂತ ಹಿಂದಿನ ಭಾವಗಳೆಲ್ಲ ಬಂದಾಗ ಅದು ಭೂತ. ಅದು ಭೂತ ಕಾಲದಲ್ಲಿ ಆಗಿದ್ದು ನಮ್ಮನ್ನು ಆವರಿಸ್ಕೊಂಡು ಬರೋದು ಭೂತದ ಥರನೇ. ಮುಂದಿನ ಯೋಚನೆ ಮಾಡಿ, ಇವಾಗ ಸತ್ತೋದ್ರೆ ನಾಳೆ ಎಲ್ಲಿಗೆ ಹೋಗ್ತೀನೋ, ಇವತ್ತೆಷ್ಟು ಪರಿಚಯ ಇದೆ ಇದೆಲ್ಲ, ನಾಳೆ ನಾನು ಎಲ್ಲಿರ್ತೀನೋ, ಎಲ್ಲಿ ಹುಟ್ತೀನೋ,
ಆ ಹುಟ್ಟಿದ ಮಧ್ಯ ಎಲ್ಲಿಗೆ ಹೋಗ್ತೀನೋ, ಇದೊಂದು ದೆವ್ವ ಆಗ್ಬಿಟ್ರೆ, ಇದೊಂದು ಪ್ರೇತ ಆಗ್ಬಿಟ್ರೆ, ನನ್ನ ಫ್ಯೂಚರ್ ಇವಾಗ ಕಾಣಿಸ್ತಾ ಇರೋದು ದೆವ್ವ, ಮುಂದೆ ದೆವ್ವ ಕಾಣ್ತಾ ಇದೆ, ಹಿಂದೆ ಭೂತ, ಈಗ ರಹಸ್ಯ. ನೋಡಿ ಹೇಗಿದೆ ಜೀವನ. ಎತ್ತೆತ್ತ ನೋಡಲು ಗುಪ್ತ ಭೂತಗಳಯ್ಯ, ಕತ್ತಲೆಯೊಡಾಡಿತ ದೆವ್ವಗಳ ಸುಳಿವು, ಮುತ್ತಿ ಮುಸುಕಿಯುವುದು ಜೀವಾವ ರಹಸ್ಯ ಅದೊಂದು. ಬೆತ್ತಲೆಯದಹುದೆಂತು ಯಾವಾಗ ಇದು ಬಿಡಿಸ್ಕೊಳ್ಳುತ್ತೆ, ಯಾವತ್ತು ಅನಾವರಣವಾಗತ್ತೆ, ಯಾವತ್ತು ರಹಸ್ಯ ಬಯಲಾಗತ್ತೆ, ಯಾವತ್ತು ಬೆತ್ತಲೆ ಆಗತ್ತೆ, ರಹಸ್ಯ ಬಿಡುಗಡೆ ಆಗತ್ತೆ. ನಾನು ಮಿಸುಕಾಡುತ್ತಿರುವ ರಹಸ್ಯ, ಹಿಂದಿನ ಭಾವ ಭೂತ, ಮುಂದಿನ ಭಾವ ದೆವ್ವ, ಈಗಿನ ಭಾವ ರಹಸ್ಯ, ಹೊರಗೂ ರಹಸ್ಯ ಒಳಗೂ ರಹಸ್ಯ. ಯಾವತ್ತಿದನ್ನ ಬಿಡಿಸೋದು, ಹೇಗೆ ಎಕ್ಸ್ಪ್ಲೋರ್ ಮಾಡೋದು? ಎತ್ತೆತ್ತಲು ನೋಡಲು ಗುಪ್ತ ಭೂತಗಳಯ್ಯ, ಕತ್ತಲೆಯೊಳ ಆಡುತ್ತೆಯ ದೆವ್ವಗಳ ಸುಳಿವು, ಮುತ್ತಿ ಮುಸುಕಿಯುವುದು ಜೀವವ ರಹಸ್ಯವದೊಂದು. ಬೆತ್ತಲೆ ಹುದೆಂದು ಮಂಕುತಿಮ್ಮ. ಹಂಗಾದರೆ ಸೃಷ್ಟಿ ಬಹಳ ರಹಸ್ಯ. ಜೀವ, ಈ ದೇಹ ಪ್ರಾಣ ಜೀವ ಅಂತೀವಲ್ಲ, ಅದು ರಹಸ್ಯ. ಆ ಜೀವ ಎಲ್ಲೋಗುತ್ತೆ, ಈ ದೇಹ ಹೋದ್ಮೇಲೆ ಎಲ್ಲಿತ್ತು, ರಹಸ್ಯ. ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂತ್ಕೊಂಡ್ರೆ ಬರೀ ವಾದ, ಬರೀ ಹರಟೆ. ಅಹುದಲ್ಲವಿದೆಂಬ, ಇದು ಹೌದು ಇದಲ್ಲ, ನಾವು ಸಾಯೋದೇ ಹುಟ್ಟೋದೇ ಇಲ್ಲ, ಒಂದೇ ಜೀವನ, ಏನೇನೋ ಹೇಳ್ತಾರೆ. ಒಂದೊಂದು ಧರ್ಮ ಒಂದೊಂದು ಥರ ರೀತಿ ಬೋಧನೆ ಮಾಡಿ, ಪುನರ್ಜನ್ಮ ಇದೆ ಅಂತಾರೆ, ಪುನರ್ಜನ್ಮ ಇಲ್ಲ ಅಂತಾರೆ. ಹೌದೋ ಇಲ್ಲ, ವಾದ ಬರೀ ಹರಟೆ. ಒಟ್ಟಲ್ಲಿ ರಹಸ್ಯ ಸೃಷ್ಟಿ, ಒಟ್ಟಲ್ಲಿ ರಹಸ್ಯ ಜೀವ. ಗುಹೆಯೊಳೆಯುವುದೆಲ್ಲ ತತ್ವದ ಮೂಲ ಗುಹೆಯಲ್ಲಿದೆ. ಎಸೆನ್ಸ್ ಆಫ್ ಎಸೆನ್ಸ್ ಅಂತ ಹೇಳಿ, ಅದು ಕಣ್ಣು ಕಾಣದೇ ಇರೋದು ಏನೋ ಒಂದು ಒಳಗಡೆ ಇದೆ, ಅದು ಬಹಿರಂತ ರಹಸ್ಯ. ಅದು ಗುಹೆಯೊಳಿಯುವುದೆಲ್ಲ ತತ್ವದ ಮೂಲ ಬಹಿರಂತ ರಹಸ್ಯ ಮಂಕುತಿಮ್ಮ. ಇದಕ್ಕೋಸ್ಕರನೇ ನಮಗೆ ಸಾವು ಅಂದರೆ ಭಯ. ಒಂದೇ ಒಂದು ಪಾಸಿಟಿವ್ ಥಾಟ್ ಏನು ಕೊಡ್ತಾರೆ ಇವರು ಅಂದರೆ, ಮೃತ್ಯು ಭಯ ಬೇಡ, ಮೃತ್ಯುವಿನ ಭಯವೇಕೆ, ಅದನ್ನು ಸ್ನೇಹಿತ ಅನ್ಕೋ, ಮಿತ್ರ ಅನ್ಕೋ. ದೇಶಾಂತರ ಕರ್ಕೊಂಡು ಹೋಗೋ ಮಿತ್ರ, ಬರಲಿ ಮುಂದಿನ ಇನ್ನೆಲ್ಲೋ ಕರ್ಕೊಂಡು ಹೋಗ್ತಾನೆ ಈ ಜನ್ಮ ಆದಮೇಲೆ. ಹೊಸದು ತೋರಿಸ್ತಾನೆ, ಅಲ್ಲಿ ಹೊಸದಾದಿದೆ ಆ ಲೋಕದಲ್ಲಿ ಅಂತ. ಯಾರು ಸಾತ್ವಿಕವಾದವನು ಯೋಚನೆ ಮಾಡ್ತಾನೆ, ಅವನು ಹಿಂದಿಂದೂ ಯೋಚನೆ ಮಾಡಲ್ಲ, ಮುಂದಿಂದೂ ಯೋಚನೆ ಮಾಡಲ್ಲ, ಇವತ್ತಿನ ರಹಸ್ಯನೂ ಕೂಡ ಅವನಿಗೆ ಬೇಕಿಲ್ಲ. ಏನಾದರೂ ಇರಲಿ, ಏನು ನನಗೆ ಕಾಣಿಸ್ತಿದೆಯೋ ಬಟ್ಟ ಬಯಲಾಗಿ ಅದೇ ಸತ್ಯ. ಆಯಿತು, ಮೃತ್ಯು ಬಂದರೆ ಬರಲಿ ಬಿಡು, ಈಗಲೇ ಬರಲಿ, ಹೋಗಲಿ, ಇದು ಹಳೇದಾಯಿತು, ಹೊಸ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ, ದೇಶಾಂತರಕ್ಕೆ. ಅಲ್ಲಿ ಹೊಸ ಚಿತ್ರ ಇರುತ್ತೆ, ಹೊಸ ದೀಪ ಇರುತ್ತೆ, ಹೊಸ ಬೆಳಕಿರುತ್ತೆ, ಹೊಸ ಜೀವನ ಇರುತ್ತೆ. ಸಾತ್ವಿಕದಿ ಬಾಳ್ವಂಗೆತ್ತಲೆಂ ಭಯವಿಯುವುದು. ಇದೊಂದು ಛತ್ರ, ಇಲ್ಲಿ ಬಂದಿದ್ದೀವಿ, ಇದೊಂದು ಬಾಡಿಗೆ ಮನೆಯಲ್ಲಿ ಇದ್ದೀವಿ, ಹೊಸ ಛತ್ರ ಸಿಗತ್ತೆ ನಡಿ ಅಂತಾನೆ. ಯಾರು? ಸಾತ್ವಿಕ. ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ. ಮಿತ್ರನವನು, ಮೃತ್ಯು ಅನ್ನೋನು. ಚಿತ್ರ ಹೊಸದಿರ್ಪುದಲ್ಲಿ, ಹೊಸ ಚಿತ್ರ ಇದೆ ಅಲ್ಲಿ. ಸಾತ್ವಿಕದಿ ಬಾಳ್ವಂಗೆ ಎತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದೆಡೆ ನಡೆ ಮಂಕುತಿಮ್ಮ. ಸತ್ರ ಹೊಸದಿಹುದೆಡೆ, ಹೊಸದಿಹುದು ನಡೆ. ಅಲ್ಲಿ ಹೊರಗಡೆ, ಅಲ್ಲಿ ಮುಂದೆ ಸಿಗೋದು ಇನ್ನೊಂದು ಹೊಸ ಛತ್ರ ಇದೆ. ಇದೊಂದು ಛತ್ರ, ಅಲ್ಲೂ ಹೋದ ಜನ್ಮದಲ್ಲಿ ಯಾವುದೊಂದು ಛತ್ರದಲ್ಲಿದೆ. ಬಿಟ್ಟು ಹೋಗೋದೆಲ್ಲ ಛತ್ರನೇ. ಹಾಗೆ ಮುಂದೆ ಇನ್ನೊಂದು ಛತ್ರ ಇದೆ. ಯಾಕೆ? ಹೀಗೋ ಹಾಗೋ ಹೇಗೋ ಏನಾರು ಹೇಳು, ಜನ್ಮದ ಕತೆ ಮುಗಿದೇ ಮುಗಿಯುತ್ತೆ. ಅದನ್ನಂತೂ ನಿಲ್ಸೋಕ್ಕಾಗಲ್ಲ. ಈಗ ಮುಗಿಬೋದು, ಆಗ ಮುಗಿಬೋದು, ಎಂದೋ ಮುಗಿಬೋದು. ಸಾಗಬೇಕು, ಮುಗಿಬೇಕು. ಮುಗಿದ್ರ ಮೇಲೆ ಎಲ್ಲ ಮರ್ತೋಗುತ್ತೆ, ಹೋಗೋಂಗೂ ಎಲ್ಲ ಮರ್ತೋಗುತ್ತೆ, ಇರೋರ್ಗು ಸ್ವಲ್ಪ ದಿನ ಜ್ಞಾಪಕ ಇರುತ್ತೆ, ಮರ್ತೋಗುತ್ತೆ. ಇದೇ ನರ ಸುಕೃತ ಅಲ್ವಾ? ಇದೇ ಮನುಷ್ಯನಿಗೆ ಒಂದು ಸುಕೃತ. ಆಮೇಲೆಲ್ಲ
ಭೂಗತ ಆಗೋದು, ಭೂಗತ ಸ್ಥಿತಿ. ಅಷ್ಟು ನೆನಪಿನ ಜೊತೆ ಈ ದೇಹನೂ ಸೇರಿಕೊಂಡು ಎಲ್ಲ ಸಮಾಧಿ ಆಗೋಯ್ತು. ಯಾತಕ್ಕೆ ಮೃತ್ಯು ಭಯ? ಹೀಗೋ ಹಾಗೋ ಹೇಗೋ ಜನುಮ ಕತೆ ಮುಗಿಯುವುದು, ಈಗಲೋ ಆಗಲೋ ಎಂದೋ ಮುಗಿಯುವುದು, ಸಾಗಿ ಮುಗಿಯುವುದು ಮುಗಿದು ಮರೆಯುವುದೇ ನರಸುಕೃತ. ಭೂಗತ ಸ್ಥಿತಿ ಮಂಕುತಿಮ್ಮ. ಇರೋವರೆಗೂ ಇರು, ಯಾವತ್ತೋ ಒಂದಿನ ಮುಗಿಯುತ್ತೆ. ಯಾವಾಗ ಮುಗಿಯುತ್ತೋ ಮುಗಿಲಿ, ಮುಗಿದು ಸಾಕ್ಸು, ಅಲ್ಲಿವರೆಗೂ ಸಾಕ್ಸು. ಮುಗಿದು ಮರ್ತೋಗುತ್ತೆ, ಎಲ್ಲ ಭೂಗತವಾಗತ್ತೆ. ಯಾಕೆ ಹೆದರ್ತೀಯ? ಮೃತ್ಯು ನೀನು ಸ್ನೇಹಿತ, ಬರ್ತಾನೆ, ಕರ್ಕೊಂಡು ಹೋಗ್ತಾನೆ ಬೇರೆ ವಿದೇಶಕ್ಕೆ, ಬೇರೆ ಫಾರಿನ್ ಕಂಟ್ರಿ ಕರ್ಕೊಂಡು ಹೋಗ್ತಾನೆ, ಹೊಸ ದೃಶ್ಯ ತೋರಿಸ್ತಾನೆ, ಹೊಸ ಛತ್ರದಲ್ಲಿ ಬದುಕ್ತೀಯ. ಆ ಥರ ಎಷ್ಟೋ ಸತಿ ಆಗಿದೆ. ಯಾಕೆ ಹಿಂದಿಂದನ್ನ ಭೂತ, ಮುಂದಿಂದನ್ನ ದೆವ್ವ, ಈಗಿಂದನ್ನ ರಹಸ್ಯ ಅಂತ ವಾದ ಮಾಡಿಕೊಂಡು ಕಾಲಹರಣ ಮಾಡೋದು, ಅದರಿಂದ ಭಯ ಪಟ್ಕೊಳ್ಳೋದು, ಸರಿಯಾಗಿ ಬದುಕದೇ ಇರೋದು, ಭಯದಲ್ಲಿ ಮೋಹದಲ್ಲಿ ಸಿಕ್ಕಾಕೊಳ್ಳೋದು. ಈ ಡಿಸೈರ್ ಆ್ಯಂಡ್ ಫಿಯರ್ ಅನ್ನೋದೇ ಮೋಹದಲ್ಲಿ ಸಿಕ್ಕಾಕೊಳ್ಳೋ, ಜಾಲದಲ್ಲಿ ಸಿಕ್ಕಾಕೊಂಡು ಬಿಡಿಸೋಕ್ಕಾಗದೇ ಇರುವಂತಹ ಭಯ. ಬಿಟ್ಟು ಹೋಗಬೇಕಲ್ಲ ಅಂತ ಸಂಕಟ, ಯಾವುದೂ ಇರೋದಿಲ್ಲ.